ಮತ್ತು ಯಾವ ಸಮಸ್ಯೆನೂ ಕೂಡ ಚರ್ಚೆಗೆ ಬರ್ತಿಲ್ಲ ಅನ್ನುವಂಥದ್ದು. ಮತ್ತೊಂದು ಒನ್ ನೇಷನ್ ಒನ್ ಏನು ಚುನಾವಣೆ ಇದೆ, ಅದಕ್ಕೂ ವಿರೋಧ. ಮುಖ್ಯವಾಗಿ ಏನೊಂದು ಪಂಚಮಶಾಲಿ ಲಿಂಗಾಯತರ ವಿಚಾರದಲ್ಲಿ ಅವರು ಬಹು ವರ್ಷದಿಂದ ಒಂದು ಹೋರಾಟ ನಡೀತಿದೆ. ಅವರು ತಮ್ಮ ಪಾಡಿಗೆ ಏನೊಂದು ಅಧಿವೇಶನ ನಡೆದಾಗ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಸರ್ಕಾರದ ಗಮನ ಸೆಳೀಬೇಕು. ಈ ವಿಚಾರದಲ್ಲಿ ಅವರೊಂದು ಸಮಾವೇಶವನ್ನು ಮಾಡಿದರು. ಈ ಸಮಾವೇಶದಲ್ಲಿ ಸಾವಿರಾರು ಜನ ಬಂದು ಭಾಗವಹಿಸಿದರು. ಇದನ್ನು ಶಾಂತಿಯುತವಾಗಿ ನಡೆಸ್ತಿದ್ರು. ಸರ್ಕಾರ ಇದನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ, ಅದನ್ನು ಶಾಂತಿಯುತವಾಗಿ ಎಲ್ಲವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಕಂಪ್ಲೀಟ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರು ಮತ್ತು ಸರ್ಕಾರದ ವಿಫಲತೆ. ಇದನ್ನು ಮುಚ್ಚಾಕೊಳ್ಳೋಕ್ಕೆ ಈ ರೀತಿ ಅಲ್ಲ ಸಲ್ಲದ ಆಪಾದನೆಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರಯತ್ನ ಏನಿದೆ, ಪ್ರಜಾಪ್ರಭುತ್ವದಲ್ಲಿ ಏನೊಂದು ಶಾಂತಿಯುತವಾಗಿ ಹೋರಾಟ ಮಾಡೋಕ್ಕೆ ಒಟ್ಟಿದಂಥ ಪಂಚಮಶಾಲಿ ಸಮುದಾಯದ ನ್ಯಾಯಯುತವಾದಂಥ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಕಳಂಕ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಅಮಾಯಕರ ಮೇಲೆ ಏನೊಂದು ದೌರ್ಜನ್ಯ ಆಗಿದೆ ಇವೆಲ್ಲವನ್ನೂ ಖಂಡಿಸ್ತಾ ಸರ್ಕಾರದ ಏನು ನ್ಯೂನತೆ ಇತ್ತು, ವಿಫಲತೆ ಇತ್ತು, ಅದನ್ನು ಬಯಲಿಗೆಳೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಸದನದಲ್ಲಿ ಮಾಡಿದ್ದೀವಿ. ಹಾಗಾಗಿ ಪ್ರಜಾಪ್ರಭುತ್ವ ಉಳಿಬೇಕು, ಜನರ ಧ್ವನಿ ಸರ್ಕಾರಕ್ಕೆ ತಲುಪಬೇಕು ಅಂದರೆ ಎಲ್ಲ ಒಂದು ಕಡೆ ಸರ್ಕಾರ ಇದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡೋಕ್ಕೆ ಅವ್ರು ಮಾಡಬೇಕು. ಆ ವಿಫಲತೆಯನ್ನು ಭಾಳ ಸ್ಪಷ್ಟವಾಗಿ ಬಯಲು ಎಳೆಯುವಂಥ ಆಗಿದೆ. ಹಾಗಾಗಿ ಇವತ್ತು ಸರ್ಕಾರ ಎಡವಿರೋದನ್ನು ನಿನ್ನೆ ಸವಿಸ್ತಾರವಾಗಿ ಬಯಲಿಗೆಳೆಯುವಂಥ ಕೆಲಸಗಳಾಗಿದೆ. ಮತ್ತು ಕಾನೂನಾತ್ಮಕವಾಗಿಯೂ ಯಾವ ರೀತಿ ತಾರತಮ್ಯವನ್ನು ಮಾಡ್ತಿದ್ದಾರೆ ಸರ್ಕಾರ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದಾಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಭಾಳ ಭರವಸೆದಾಯಕವಾಗಿರುವಂಥ ಒಂದು ನೀತಿ, ಒಂದು ಕಾನೂನು. ಈ ಕಾನೂನು ನಾವು ಇಡೀ ದೇಶದಲ್ಲಿ ಎದುರು ನೋಡ್ತಾ ಇದ್ದೀವಿ. ಯಾವಾಗ ನೋಡ್ರೂ ಚುನಾವಣೆ, ಯಾವಾಗ ಬೇಕಾದ್ರೂ ಚುನಾವಣೆ ನಡೀತಾನೇ ಇರುತ್ತೆ. ಹಾಗಾಗಿ ಇವಕ್ಕೆಲ್ಲ ಇತಿಶ್ರೀ ಹೇಳಬೇಕು, ಪ್ರಗತಿಯನ್ನು ಕಾಣಬೇಕು, ಸುಧಾರಣೆಯನ್ನು ಕಾಣಬೇಕು. ಹೆಚ್ಚಿನ ಸಮಯ ಆಡಳಿತಕ್ಕೆ ಕೊಡೋದು ಬದಲು, ಅಭಿವೃದ್ಧಿಗೆ ಕೊಡೋದು ಬದಲು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿರುವಂಥದ್ದಾಗುತ್ತೆ. ಉದ್ದೇಶ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ನಡೆಯೋದು ಜನರ ಆಶಾ ಭಾವನೆಗಳಿಗೆ, ಅವರ ಒಂದು ಸಬಲೀಕರಣಕ್ಕೆ, ಅವ್ರಿಗೆ ಉತ್ತಮವಾದಂಥ ಬದುಕನ್ನು ಕೊಡಲಿಕ್ಕೆ, ಗುಣಮಟ್ಟದ ಜೀವನವನ್ನು ಕಾಣಲಿಕ್ಕೆ ಅವ್ರೇನು ಬಯಸ್ತಾ ಇದ್ದಾರೋ ಆ ಬಯಕೆಯನ್ನು, ಅವ್ರ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಈ ಚುನಾವಣೆಗಳು, ಪ್ರಜಾಪ್ರಭುತ್ವಗಳು ಪೂರಕವಾಗಿರಬೇಕು. ಇದು ನೋಡ್ರಿ ಒಂದು ಭಾರವಾಗಿದೆ. ಈ ಭಾರ ಆಗುವಂಥದ್ದು ಆಗಬಾರ್ದು. ಇದನ್ನು ಮನದಲ್ಲಿಟ್ಕೊಂಡು, ಗಮನದಲ್ಲಿಟ್ಕೊಂಡು ಇದೊಂದು ದೊಡ್ಡ ಸುಧಾರಣೆ ಈ ದೇಶದಲ್ಲಿ ಕಾಣುವಂಥದ್ದಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಈ ನಿಲುವು ಅಥವಾ ಈ ಕ್ಯಾಬಿನೆಟ್ನಲ್ಲಿ ಏನು ಇವತ್ತು ಅನುಮೋದನೆಯನ್ನು ಕೊಟ್ಟು ಏನು ಸಂಸತ್ತಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದಕ್ಕೆ ನನ್ನ ಧನ್ಯವಾದಗಳು ಮತ್ತು ಶುಭಾಶಯಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.